ಅಶ್ವಿನಿ ರಾಮಾನುಜಂ, ಕೌನ್ಸಿಲಿಂಗ್ ಸೈಕಾಲಜಿಸ್ಟ್, ಮನೋವಿಕಾಸಕ್ಕೆ ನಿಮಗೆಲ್ಲ ಆತ್ಮೀಯವಾದ ಸ್ವಾಗತ. ಇವತ್ತು ನಾವು ಈ ವಿಡಿಯೋನಲ್ಲಿ ಮಕ್ಕಳು ಆಚೆ ಹೋಗಿ ಆಟ ಆಡೋದ್ರಿಂದ ಅವರಿಗೆ ಸಿಗಬಹುದಾದಂತಹ ಮೆಂಟಲ್ ಹೆಲ್ತ್ ಬೆನಿಫಿಟ್ಸ್ ಏನು, ಆಟದ ಮಹತ್ವ ಏನು ಅನ್ನೋದನ್ನ ಒಂದೊಂದಾಗಿ ಈ ವಿಡಿಯೋನಲ್ಲಿ ನೋಡ್ತಾ ಹೋಗೋಣ. ಮೊದಲನೇದಾಗಿ ಫಿಸಿಕಲ್ ಆಕ್ಟಿವಿಟಿ. ಮಕ್ಕಳು ಆಚೆ ಹೋಗಿ ಆಟ ಆಡೋದ್ರಿಂದ ದೇಹಕ್ಕೆ ಒಂದು ನ್ಯಾಚುರಲ್ ರೀತಿಯಾದ ಒಂದು ಫಿಸಿಕಲ್ ಆಕ್ಟಿವಿಟಿನ ಆಟ ಒದಗಿಸುತ್ತೆ. ಈಗೆಲ್ಲ ಮಕ್ಕಳಲ್ಲಿ ಸಹ ಒಬಿಸಿಟಿ ಅಂತಹ ಸಮಸ್ಯೆಗಳು ಜಾಸ್ತಿ ಆಗ್ತಾ ಇದೆ. ಅದಕ್ಕೆ ಮೂಲ ಕಾರಣ ಏನು ಅಂತಂದರೆ ನಾವು ಮಕ್ಕಳನ್ನು ಆಟಕ್ಕೆ ಎಂಕರೇಜ್ ಮಾಡದೇ ಇರೋದು. ಆಟನ ನಾವು ಬರೀ ಒಂದು ಹೊತ್ತು ಕಳೆಯೋಕ್ಕೆ ಇರುವಂತಹ ಸಾಧನೆ ಅಂತ ತಿಳ್ಕೊಂಡಿದ್ದೀವಿ, ಆದರೆ ಅಲ್ಲ. ಮಕ್ಕಳು ಚೆನ್ನಾಗಿ ಆಟ ಆಡೋದ್ರಿಂದ ಒಬಿಸಿಟಿ ಅಂತ ಸಮಸ್ಯೆಗಳಿಂದ ಅವರನ್ನು ನಾವು ದೂರ ಇಡಬಹುದು. ಎರಡನೇದಾಗಿ ಮನಸ್ಸಿಗೆ ಉಲ್ಲಾಸ. ಚೆನ್ನಾಗಿ ಆಟ ಆಡ್ಕೊಂಡು ಬಂದಿರೋ ಮಕ್ಕಳನ್ನ ಒಂದ್ಸತಿ ನಾವು ಅಬ್ಸರ್ವ್ ಮಾಡಿ ನೋಡಿದ್ರೆ ನಮಗೆ ಗೊತ್ತಾಗುತ್ತೆ ಅವ್ರು ಎಷ್ಟು ಖುಷಿಯಾಗಿ ಲವಲವಿಕೆಯಿಂದ ಇದ್ದಾರೆ ಅಂತ. ಅದಕ್ಕೆ ಕಾರಣ ಏನು ಅಂತಂದರೆ ಮಕ್ಕಳು ಚೆನ್ನಾಗಿ ಆಟ ಆಡಿ ಬಂದಾಗ ದೇಹ 6 ರೀತಿಯಾದ ಹ್ಯಾಪಿ ಹಾರ್ಮೋನ್ಸ್ನ ರಿಲೀಸ್ ಮಾಡುತ್ತೆ. ಆ ಹ್ಯಾಪಿ ಹಾರ್ಮೋನ್ಸು ಮಕ್ಕಳನ್ನು ಖುಷಿಯಾಗಿರೋ ಹಾಗೆ ನೋಡ್ಕೊಳ್ಳುತ್ತೆ. ಮೂರನೇದಾಗಿ ನೋಡೋದಾದರೆ ಮಕ್ಕಳ ಮಾನಸಿಕ ಸಾಮರ್ಥ್ಯ ಸಹ ಆಟ ಆಡೋದ್ರಿಂದ ಇಂಪ್ರೂವ್ ಆಗುತ್ತೆ. ಅಂದರೆ ಅವರ ಮೆಂಟಲ್ ಅಬಿಲಿಟಿ ಜಾಸ್ತಿ ಆಗುತ್ತೆ. ಉದಾಹರಣೆಗೆ ನದಿ ದಡ ಆಟ ಅಂತಲೇ ಇಟ್ಕೊಳ್ಳೋಣ. ನದಿ ದಡ ಆಟ ಆಡಬೇಕಾದ್ರೆ ಮಗು ಗಮನ ಇಟ್ಟು ಆ ಇನ್ಸ್ಟ್ರಕ್ಟರು ಏನು ಇನ್ಸ್ಟ್ರಕ್ಷನ್ಸ್ನ ಕೊಡ್ತಾ ಇದ್ದಾನೆ ಅಂತ ಅದು ಗಮನವಿಟ್ಟು ಕೇಳಿಸ್ಕೊಳ್ಬೇಕಾಗತ್ತೆ. ಹಾಗೆ ಕೇಳಿಸ್ಕೊಂಡಾಗ ಗೊತ್ತಿದ್ದೋ ಗೊತ್ತಿಲ್ಲದೇನೋ ಅದರ ಗಮನದ ಅವಧಿ ಅಂದರೆ ಅಟೆನ್ಷನ್ ಸ್ಪ್ಯಾನ್ ಜಾಸ್ತಿ ಆಗುತ್ತೆ. ಅದೇ ರೀತಿ ಮ್ಯೂಸಿಕಲ್ ಚೇರ್ನಂಥ ಆಟಗಳಲ್ಲೂ ಸಹ ಮಕ್ಕಳ ಕಾನ್ಸಂಟ್ರೇಷನು ಮತ್ತು ಅಟೆನ್ಷನ್ ಸ್ಪ್ಯಾನ್ ಇನ್ಕ್ರೀಸ್ ಆಗೋದನ್ನು ನಾವು ನೋಡ್ತೀವಿ. ಇನ್ನು ನಮ್ಮ ಹಳ್ಳಿಗಾಡಿನಲ್ಲಿ ಆಡುವಂತಹ ಅಚ್ಚಣಕಲ್ಲು ಅನ್ನುವಂತಹ ಕಲ್ಲುಗಳನ್ನು ಇಟ್ಕೊಂಡು ಆಡುವಂತಹ ಆಟಗಳಿಂದ ಮಕ್ಕಳ ಐ ಹ್ಯಾಂಡ್ ಕೋಆರ್ಡಿನೇಷನ್ ಇಂಪ್ರೂವ್ ಆಗುತ್ತೆ. ಹಾಗೆ ಅವರ ಕಾನ್ಸಂಟ್ರೇಷನ್ ಇಂಪ್ರೂವ್ ಆಗೋದನ್ನು ಸಹ ನಾವು ನೋಡ್ತೀವಿ. ಇನ್ನು ಲಗೋರಿ ಅಂತಹ ಆಟಗಳು ಮಕ್ಕಳ ಫೋಕಸ್ನ ಇಂಪ್ರೂವ್ ಮಾಡುತ್ತೆ. ಇನ್ನು ಮಕ್ಕಳನ್ನ ಯಾವಾಗಲೂ ಔಟ್ಡೋರ್ ಗೇಮ್ಸ್ಗೆ ನಾವು ಕಳ್ಸೋಕ್ಕಾಗಲ್ವಲ್ಲ ಅಂತಂದರೆ ಕೆಲವೊಂದು ಇಂಡೋರ್ ಗೇಮ್ಸ್ ಸಹ ಮಕ್ಕಳ ಮಾನಸಿಕ ಸಾಮರ್ಥ್ಯನ ಅಗಾಧವಾಗಿ ಇಂಪ್ರೂವ್ ಮಾಡೋದನ್ನು ನಾವು ನೋಡ್ತೀವಿ. ಅದರಲ್ಲಿ ನಂಬರ್ 1 ಸ್ಥಾನ ಅಂತಂದರೆ ಚೆಸ್ಸಿಗಿದೆ. ಚೆಸ್ ಆಟ ಮಕ್ಕಳ ಬ್ರೈನ್ ಪವರ್ನ, ಮೈಂಡ್ ಪವರ್ನ ಅಗಾಧವಾಗಿ ಇಂಪ್ರೂವ್ ಮಾಡುತ್ತೆ. ಮಕ್ಕಳಲ್ಲಿ ಡಿಸಿಷನ್ ಮೇಕಿಂಗ್ನ ಸಹ ತುಂಬ ಚೆನ್ನಾಗಿ ಇಂಪ್ರೂವ್ ಮಾಡುತ್ತೆ. ಉದಾಹರಣೆಗೆ ಮಗು ಚೆಸ್ ಆಡ್ತಿರ್ಬೇಕಾದ್ರೆ ಯಾವ ಪಾನನ್ನು ನಾನು ಈಗ ಮೂವ್ ಮಾಡಿದ್ರೆ ಸೂಕ್ತ ಅನ್ನೋ ಡಿಸಿಷನ್ನ ಮಗುನೇ ತಗೊಳ್ಬೇಕಾಗತ್ತೆ. ಮತ್ತೆ ಎದುರಾಳಿ ಯಾವ ಪಾನನ್ನು ಮೂವ್ ಮಾಡ್ತಾನೆ ಅವನು ಮೂವ್ ಮಾಡಿದ್ರೆ ನೆಕ್ಸ್ಟ್ ನನ್ನ ಮೂವ್ ಏನಾಗಿರಬೇಕು ಅನ್ನೋದನ್ನು ಸಹ ಮಗು ಮೊದಲೇ ಡಿಸಿಷನ್ ಮಾಡಬೇಕಾಗತ್ತೆ. ಹಾಗಾಗಿ ಚೆಸ್ನಂಥ ಆಟಗಳು ಮಕ್ಕಳ ಬ್ರೈನ್ ಪವರ್ನ ಅಗಾಧವಾಗಿ ಇಂಪ್ರೂವ್ ಮಾಡುತ್ತೆ. ಇನ್ನು ಹಲವಾರು ಬೋರ್ಡ್ ಗೇಮ್ಸ್, ಮೊನೋಪಲಿ ಅಂದರೆ ಬಿಸ್ನೆಸ್ ಆಟಗಳಂಥ ಆಟಗಳು ಮಕ್ಕಳ ಮ್ಯಾಥ್ ಕ್ಯಾಲ್ಕುಲೇಷನ್ನ ಇಂಪ್ರೂವ್ ಮಾಡುತ್ತೆ. ಹಾಗಾಗಿ ಮಕ್ಕಳಲ್ಲಿ ಅಟೆನ್ಷನ್, ಕಾನ್ಸಂಟ್ರೇಷನ್, ಫೋಕಸ್, ಡಿಸಿಷನ್ ಮೇಕಿಂಗ್ ಅಬಿಲಿಟಿ ಎಲ್ಲವನ್ನು ನಾವು ಹೆಚ್ಚಾಗೋದನ್ನ ನಾವು ನೋಡಬಹುದು. 4ನೇದಾಗಿ ನೋಡೋದಾದರೆ ಎಮೋಷನಲ್ ರೆಗ್ಯುಲೇಷನ್. ಅಂದರೆ ಮಕ್ಕಳು ಆಟ ಆಡೋದ್ರಿಂದ ಅವರ ಭಾವನೆಗಳ ಮೇಲೆ ಸಹ ಒಂದು ಹಿಡಿತವನ್ನು ಸಾಧಿಸಬಹುದು. ಉದಾಹರಣೆಗೆ ನೋಡಿ, ಯಾವುದೇ ಆಟ ಅಂತ ತಗೊಂಡ್ರು ಆಟಗಳಲ್ಲಿ ನಿಯಮಗಳಿರುತ್ತೆ. ಆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ಗೆ ಮಗು ಬದ್ಧವಾಗಿರಬೇಕಾಗತ್ತೆ. ಆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ನ ಮಗು ಫಾಲೋ ಮಾಡಬೇಕಾಗತ್ತೆ. ಹಾಗಾಗಿ ಮಗು ತನ್ನ ಸರದಿಗೋಸ್ಕರ ತಾಳ್ಮೆಯಿಂದ ಕಾಯಬೇಕಾಗತ್ತೆ. ಕೆಲವೊಮ್ಮೆ ಆಟ ಆಡ್ತಾ ಇರಬೇಕಾದ್ರೆ ನಾನಾ ಥರದ ಭಾವನೆಗಳು, ಅಂದರೆ ಹತಾಶೆ ಅಂದರೆ ಫ್ರಸ್ಟ್ರೇಷನ್ ಆಗಿರ್ಬೋದು, ಕೋಪ, ಈ ಥರದ ಬೇರೆ ಬೇರೆ ಭಾವನೆಗಳು ಬರುತ್ತೆ. ಆ ಭಾವನೆಗಳನ್ನೆಲ್ಲ ಹೇಗೆ ಕಂಟ್ರೋಲ್ ಮಾಡಬೇಕು ಅನ್ನೋದನ್ನು ಸಹ ಆಟ ಹೇಳ್ಕೊಡುತ್ತೆ. ಇನ್ನು 5ನೇದಾಗಿ ನೋಡೋದಾದರೆ ಸಮಾನತಾ ಭಾವ. ಎಲ್ಲರನ್ನು ಒಂದೇ ರೀತಿ ಟ್ರೀಟ್ ಮಾಡುವಂತಹ ಒಂದು ಸ್ವಭಾವನ ಆಟ ಆಡೋದ್ರಿಂದ ಮಕ್ಕಳು ಬೆಳೆಸ್ಕೊಳ್ಬಹುದು. ಉದಾಹರಣೆಗೆ ಮಕ್ಕಳು ಆಚೆ ಹೋಗಿ ಆಟ ಆಡಬೇಕಾದ್ರೆ ನಾನಾ ಹಿನ್ನೆಲೆಗಳಿಂದ ಬಂದ ಮಕ್ಕಳು ಇರ್ತಾರೆ. ಅದು ಬೇರೆ ಬೇರೆ ಫೈನಾನ್ಷಿಯಲ್ ಬ್ಯಾಕ್ಗ್ರೌಂಡ್ ಆಗಿರಬಹುದು, ಬೇರೆ ಭಾಷೆಯವರಾಗಿರ್ಬೋದು, ಬೇರೆ ವಯಸ್ಸಿನವರಾಗಿರಬಹುದು. ಎಲ್ಲರ ಜೊತೆ ನಾವೆಲ್ಲರೂ ಒಂದು ಅಂತ ಸೇರಿ ಆಡುವಂತಹ ಒಂದು ಮನೋಭಾವನ ಆಟ ಆಡೋದ್ರಿಂದ ಮಕ್ಕಳು ಬೆಳೆಸ್ಕೊಳ್ಬಹುದು. ಇನ್ನು 6ನೇದಾಗಿ ಲೀಡರ್ಶಿಪ್ ಕ್ವಾಲಿಟೀಸ್ನ, ಅಂದರೆ ನಾಯಕತ್ವದ ಗುಣನ ಮತ್ತು ಟೀಮ್ ಬಿಲ್ಡಿಂಗ್ ಸ್ಪಿರಿಟ್ನ ಆಟ ಹೆಚ್ಚಿಸುತ್ತೆ. ಈಗೆಲ್ಲ ನೀವು ಒಂದು ಅಬ್ಸರ್ವ್ ಮಾಡಿರ್ಬೋದು, ಕಾರ್ಪೊರೇಟ್ ಸೆಕ್ಟರಲ್ಲಿ ಸಹ ಅವರು ತಮ್ಮ ಎಂಪ್ಲಾಯೀಸ್ನ ವರ್ಷಕ್ಕೊಮ್ಮೆ ಆಚೆ ಕರ್ಕೊಂಡು ಹೋಗಿ ಆಟಗಳನ್ನು ಆಡಿಸ್ತಾರೆ. ಇದರ ಮೂಲ ಉದ್ದೇಶ ಏನು ಅಂತಂದರೆ ಅವರ ಎಂಪ್ಲಾಯೀಸ್ ಮಧ್ಯೆ ಒಂದು ಸೌಹಾರ್ದತೆ ಬೆಳೀಲಿ, ಒಂದು ಕೋಆಪರೇಷನ್ ಬೆಳೀಲಿ, ಒಂದು ಲೀಡರ್ಶಿಪ್ ಕ್ವಾಲಿಟಿ
ಹೆಚ್ಚಲಿ ಅನ್ನೋ ಒಂದು ಕಾರಣದಿಂದ ತಮ್ಮ ಎಂಪ್ಲಾಯೀಸ್ನ ಸಹ ಆಚೆ ಕರ್ಕೊಂಡು ಹೋಗಿ ಈ ತರದ ಒಂದು ಈವೆಂಟ್ಗಳನ್ನ ಮಾಡ್ತಾರೆ. ಹಾಗಾಗಿ ಆಟ ಮಕ್ಕಳಲ್ಲಿ ಆ ನಾಯಕತ್ವದ ಗುಣಗಳನ್ನ, ಒಂದು ಕೋಆಪರೇಷನ್ನ ಮತ್ತು ಟೀಮ್ ಬಿಲ್ಡಿಂಗ್ ಸ್ಪಿರಿಟ್ ನ ಜಾಸ್ತಿ ಮಾಡುತ್ತೆ. ಏಳನೇದಾಗಿ ಅತಿ ಮುಖ್ಯವಾದ ವಿಷಯ ಅಂದ್ರೆ ಮಕ್ಕಳು ಸೋಲನ್ನ ಸ್ವೀಕರಿಸುವಂತಹ ಒಂದು ಮನೋಭಾವನ ಆಟ ಬೆಳೆಸುತ್ತೆ. ಈಗೆಲ್ಲ ಪೇರೆಂಟ್ಸು ಗೊತ್ತಿದ್ದೋ ಗೊತ್ತಿಲ್ಲದೇನೋ ಮಕ್ಕಳಲ್ಲಿ ಯಾವಾಗ್ಲೂ ನಾವು ಫಸ್ಟ್ ಆಗಿರ್ಬೇಕು ಅನ್ನುವಂತ ಒಂದು ಬೀಜವನ್ನ ಅವರ ತಲೆಯಲ್ಲಿ ಬಿತ್ಬಿಟ್ಟಿದೀವಿ. ಸ್ಕೂಲ ನಂಬರ್ 1 ಸ್ಕೂಲ್ ಆಗಿರ್ಬೇಕು, ಅಕಾಡೆಮಿಕ್ಸ್ ಎಲ್ಲ ನಂಬರ್ 1 ಆಗಿರ್ಬೇಕು, ಸ್ಪೋರ್ಟ್ಸ್ ಎಲ್ಲ ನಂಬರ್ 1 ಆಗಿರ್ಬೇಕು, ಕೋ ಕರಿಕ್ಯುಲರ್ ಆಕ್ಟಿವಿಟೀಸ್ ಅದರಲ್ಲೂ ನಂಬರ್ 1 ಆಗಿರ್ಬೇಕು ಅನ್ನುವ ನಂಬರ್ 1 ಅನ್ನುವ ಒಂದು ಕಲ್ಪನೆನ ಮಕ್ಕಳ ಮನಸ್ಸಿನಲ್ಲಿ ನಾವು ಬಿತ್ಬಿಟ್ಟಿದೀವಿ. ಅದರಿಂದಾಗಿ ಮಕ್ಕಳು ಸೋಲು ಅಂದ್ರೆ ಒಂದು ಹೀನಾಯವಾದ ವಿಷಯ, ಸೋಲ್ಲೇಬಾರ್ದು, ಯಾವತ್ತು ಗೆಲ್ತಾ ಇರಬೇಕು, ಯಾವತ್ತು ನಂಬರ್ 1 ಆಗಿರಬೇಕು ಅನ್ನುವಂತಹ ಒಂದು ಮನೋಭಾವವನ್ನ ಬೆಳೆಸ್ಕೊಂಡು ಬಿಟ್ಟಿದ್ದಾರೆ. ಆದ್ರೆ ನಾವು ಮಕ್ಕಳನ್ನ ಯಾವಾಗ ಆಟ ಆಡೋದಕ್ಕೆ ಹುರಿದುಂಬಿಸ್ತೀವಿ ಆಗ ಮಕ್ಕಳಿಗೆ ಅರಿವಾಗತ್ತೆ ಸೋಲು ಅನ್ನೋದು ಒಂದು ಸಹಜವಾದ ಒಂದು ಪ್ರಕ್ರಿಯೆ. ಇವತ್ತು ಸೋತವನು ಖಂಡಿತವಾಗಿಯೂ ನಾಳೆ ಗೆದ್ದೇ ಗೆಲ್ತಾನೆ. ಸೋಲು ಒಂದು ಹೀನಾಯವಾದ ವಿಷಯ ಅಲ್ಲ ಅಂತ ಆಟ ಅವ್ರಿಗೆ ಮನವರಿಕೆ ಮಾಡಿಕೊಳ್ಳುತ್ತೆ. ಹಾಗಾಗಿ ಮಕ್ಕಳನ್ನ ನಾವು ಆಟ ಆಡೋದಕ್ಕೆ ಉತ್ತೇಜಿಸಬೇಕು. ಮಕ್ಕಳು ಆಟ ಆಡ್ತಾ ಆಡ್ತಾ ತಮ್ಮ ಪಾಠವನ್ನು ಕಲ್ತ್ಕೊಳ್ಬೇಕು. ಆಟದ ಇಷ್ಟು ಉಪಯೋಗಗಳನ್ನು ಮಕ್ಕಳು ಪಡ್ಕೊಳ್ಬೇಕು. ಆಟ ಮಕ್ಕಳನ್ನ ದೈಹಿಕವಾಗಿ ಮಾತ್ರವಲ್ಲ, ಮಾನಸಿಕವಾಗಿ ಹಾಗೂ ನಾಳಿನ ಜೀವನವನ್ನ ಎದುರಿಸಕ್ಕೆ ಒಂದು ಶಕ್ತಿಯನ್ನ ಸಹ ಕೊಡುತ್ತೆ. ಹಾಗಾಗಿ ನಾವು ನಮ್ಮ ಮಕ್ಕಳನ್ನ ಆಟ ಆಡೋದಕ್ಕೆ ಖಂಡಿತವಾಗ್ಲೂ ಎಂಕರೇಜ್ ಮಾಡೋಣ. ಆಟದ ಇಷ್ಟೊಂದು ಉಪಯೋಗಗಳನ್ನ ಮಕ್ಕಳು ಪಡ್ಕೊಳ್ತಾ ನಾಳಿನ ಜೀವನವನ್ನ ಎದುರಿಸೋಕೆ ಶಕ್ತರಾಗ್ಲಿ ಅಂತ ಹೇಳ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೊಂದು ವಿಡಿಯೋನ ನಿಮ್ಮ ಮುಂದೆ ಹೊತ್ತು ತರ್ತೀನಿ. ಅಲ್ಲಿವರೆಗೂ ನಮಸ್ಕಾರ.